ಸೇರಿ ಇಂದಿನ ಎಲ್ಲ ಅತಿಥಿಗಳಿಗೆ ನನ್ನ ನಮಸ್ತೆ. ಕನ್ನಡದಲ್ಲೇ ಮಾತಾಡ್ತೀನಿ, ಯಾಕಂದರೆ ಕರ್ನಾಟಕದ ಕಾರಣ ಎಲ್ರಿಗೂ ಕನ್ನಡ ಅರ್ಥ ಆಗುತ್ತೆ ಅಂತ ಅನಿಸ್ತೀನಿ. ಹೆಚ್ಚೇನು ಮಾತಾಡೋಕ್ಕಿಲ್ಲ. ಇದನ್ನ ಈ ಒಂದು ಟ್ರೆಡಿಷನಲ್ ಸ್ಪೋರ್ಟ್ಸ್ ನಮ್ಮ ಮೆರಿಡಿಯನ್ ಕಾಲೇಜಿನ ಅಂಡರಲ್ಲಿ ನಡೀತಿದೆ. ತುಂಬ ಸಂತೋಷ. ನಾನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಈ ಕಾಲೇಜಲ್ಲಿ ಇವತ್ತು ಈ ಒಂದು ಫಂಕ್ಷನ್ಗೆ ಬರಬೇಕಂದ್ರೆ ಕಾರಣ ನಮ್ಮ ಇಲ್ಲಿನ ಪ್ರಿನ್ಸಿಪಲ್ ಜೋಬಿ ಸರ್. ಅದಕ್ಕೆ ಏನು ಕಾರಣ ಅಂದರೆ ನಮ್ಮ ಮಂಗಳೂರು ಕಾಸರಗೋಡು ಎಲ್ಲರಿಗೆ ಗೊತ್ತಿದೆ, ಕ್ರಿಕೆಟ್ ಎಷ್ಟು ಎತ್ತರದಲ್ಲಿ ಇದೆ ಅಂದರೆ ಹೋಗ್ತಾ ಇದೆ ಅಂದರೆ ಅದರ ಹಿಂದೆಯೇ ನಮ್ಮ ಕಬಡ್ಡಿ ಕೂಡ ಈ ಮಂಗಳೂರು ಮತ್ತು ಕಾಸರಗೋಡಿನಲ್ಲಿ ಎಲ್ಲರ ಒಂದು ದಿನನಿತ್ಯದ ಆಟದಂತಾಗಿದೆ. ಆದ್ದರಿಂದ ನಾನು ಕೂಡ ಕಬಡ್ಡಿ ಆಟಗಾರ ಅಂತ ಹೇಳಿ ಹೆಮ್ಮೆ ಪಡ್ತಾ ಇದ್ದೀನಿ. ಇದೇ ಸಮಯದಲ್ಲಿ ಈ ಕಾಲೇಜಿಗೆ ನನ್ನ ಊರು ಕುಂಬಳ ಎಲ್ಲರಿಗೂ ಗೊತ್ತು. ಅಲ್ಲಿನ ನಮ್ಮ ಕುಂಬಳ ಅಕಾಡೆಮಿ ಶಾಲೆಯ ಅದರ ಡೈರೆಕ್ಟರ್ ಆದ ನಮ್ಮ ಖಲೀಲ್ ಮಾಸ್ಟರ್ ಅಂತ ಇದ್ದಾರೆ. ಲಾಸ್ಟ್ 2 ಇಯರಿಂದ ನಮ್ಮ ಒಂದು ಕಾಸರಗೋಡಲ್ಲಿ ಒಂದು ಸಣ್ಣ PU ಕಾಲೇಜಲ್ಲಿ ನಮ್ಮ ಹುಡುಗರು ಕಬಡ್ಡಿ ಟೀಮ್ ಇತ್ತು. ಇದನ್ನು ಎಡೆಗೆ ಖಲೀಲ್ ಮಾಸ್ಟರ್ ಜೊತೆಗೆ ನಮ್ಮ ಜೋಬಿ ಸರ್ ನಮ್ಮ ಟೀಮನ್ನು ನೋಡಿದ್ರು. ಅದರ ನಂತರ ಅವರಿಗೆ ಕಬಡ್ಡಿ ತಂಡ ಇಲ್ಲಿನ ಕಾಲೇಜಿಗೆ ಮಾಡಬೇಕಂತ ಒಂದು ಆಸೆ ಇತ್ತು. ಅದೇ ರೀತಿ ಇವತ್ತು ಇವರ ಇಬ್ಬರ ಒಂದು ಸಹಾಯದಿಂದ ನಮ್ಮ ಒಂದು ಕಬಡ್ಡಿ ತಂಡ ಮೆರಿಡಿಯನ್ ಕಾಲೇಜ್ ಕಬಡ್ಡಿ ತಂಡವು ನಾವು ಮಾಡಿದ್ದೇವೆ. ಇದರಿಂದ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮಗೊತ್ತು ಮಂಗಳೂರಲ್ಲಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಕಬಡ್ಡಿ ತಂಡ ಅಂದರೆ ಒಳ್ಳೆ ಟೀಮ್. ನಾವು ಸೆಮಿಫೈನಲ್ ಫೈನಲ್ ಆಡುವಂಥ ಟೀಮ್ 1000, ಆಮೇಲೆ ಆಲ್ ಇಂಡಿಯಾದಲ್ಲಿ. ಅದೇ ರೀತಿ ಆಲ್ವಾಸ್, ವಿಕಾಸ್, SDM, ಅದೇ ರೀತಿ ತುಂಬ ಫಿಲೋಮಿನಾ ಇಂಥ ಎಲ್ಲ ಕಾಲೇಜ್ ಕೂಡ ನಾವು ತುಂಬ ವರ್ಷದಿಂದ ನೋಡ್ತಾ ಇದ್ದೀವಿ. ಒಳ್ಳೊಳ್ಳೆ ಆಟಗಾರರಿದ್ದಾರೆ. ಆದರೆ ಒಂದು ಕಾಲೇಜಲ್ಲಿ ಅವರಿಗೆ 3 ವರ್ಷ ಇಲ್ಲಾಂದರೆ PU ಇಂದ ಡಿಗ್ರಿವರೆಗೆ ಅವರು ಎಜುಕೇಷನ್ ಮಾಡೋವರೆಗೆ ಅವರಿಗೆ ಫ್ರೀ ಆಗಿ ಒಂದು ಎಜುಕೇಷನ್ ಕೊಡಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಇದನ್ನು ನಾವು ಕೇಳಿರೋದು ಮೊದಲಿಂದಲೇ. ಆಲ್ವಾಸ್, SDM ಕೂಡ ಇದೆ, ಈಗೀಗ ವಿಕಾಸ್ ಕಾಲೇಜ್ ಬಂದಿದೆ. ಇದಲ್ಲದೆ ನನಗೆ ಗೊತ್ತಿಲ್ಲದೆ ಕೆಲವು ಕಾಲೇಜ್ಗಳಿದೆ. ಆದರೆ ಇವತ್ತು ಇಂಥ ಒಂದು ಕಾರ್ಯವನ್ನು ನಮ್ಮ ಪ್ರಿನ್ಸಿಪಲ್ ಆದಂಥ ಜೋಬಿ ಸರ್ ಮಾಡಬೇಕಂತ ನನ್ನ ಹತ್ರ ಬಂದಿದ್ದರು. ಯಾಕೆ ಈ ಮಾತೊಂದು ಹೇಳ್ತಿದ್ದೀನಿ ಅಂದರೆ, ಇದಕ್ಕಿಂತ ಮೊದಲು ಕೂಡ ನಾನು ಇದೇ ಯಾವ ಕಾಲೇಜಿನ ಹೆಸರು ಹೇಳ್ತೀನ, ಎಲ್ಲ ಕಾಲೇಜಿಗೂ ಕೂಡ ನನ್ನ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಇದೆ. ಆಲ್ವಾಸ್ ಆಗಲಿ, ವಿಕಾಸ್ ಆಗಲಿ, SDM ಆಗಲಿ, ಎಲ್ಲ ನಮ್ಮ ಕಾಲೇಜ್. ಆದರೆ ನನಗೆ ಯಾವುದಕ್ಕೂ ಒಂದು ಟೀಮನ್ನು ರೆಡಿ ಮಾಡ್ತಾ ಅವರಿಂದ ಹೋಗೋಕ್ಕೆ ನನಗೆ ಅಷ್ಟು ಟೈಮ್ ಇರ್ತಿರಲಿಲ್ಲ. ನಾನು ಅದಕ್ಕೆ ಇಂಡೈರೆಕ್ಟ್ ಆಗಿ ಅವರಿಗೆಲ್ಲ ಸಪೋರ್ಟ್. ಆದರೆ ಈಗ ನನ್ನ ಅಕಾಡೆಮಿ ಕುಂಬಳೆಯಲ್ಲಿ ಅಂದರೆ ಕಾಸರಗೋಡಲ್ಲಿ JK ಕಬಡ್ಡಿ ಅಕಾಡೆಮಿ ಅಂತ ನನ್ನದೊಂದು ಅಕಾಡೆಮಿ ಇದೆ. ಅದರಲ್ಲಿರುವ ಮಕ್ಕಳನ್ನು ಈಗ 4-5 ವರ್ಷ ಆಯಿತು. ಅಲ್ಲದೆ ಬೇರೆ ಕೂಡ ಡಿಗ್ರಿ ಸ್ಟೂಡೆಂಟ್ಸ್ ಎಲ್ಲ ಅವರನ್ನೆಲ್ಲ ನಾವು ಒಟ್ಟಿಗೆ ಮಾಡಿ ನಮ್ಮ ಸ್ಟೂಡೆಂಟನ್ನು ಈ ಕಾಲೇಜ್ಗೆ ನಾವು ಅಡ್ಮಿಷನ್ ಮಾಡಿದ್ದೀವಿ. ಯಾಕಂದರೆ ನಮ್ಮ ಕಬಡ್ಡಿ, ನಮ್ಮ ಸ್ಪೋರ್ಟ್ಸ್ಗೆ ಅವರಿಗೆ ಲೈಫ್ ಆಗಲಿ ಅಂತ. ಆದ್ದರಿಂದ ಈ ಒಂದು ಅವಸರದಲ್ಲಿ ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ. ಯಾಕಂದರೆ ಇದಕ್ಕಿಂತ ಮೊದಲು ಎಲ್ಲರಿಗೆ ಈ ಕಾಲೇಜ್ ಪರಿಚಯ ಅಂದರೆ ಸ್ಪೋರ್ಟ್ಸಲ್ಲಿ ಫುಟ್ಬಾಲ್. ಎಲ್ಲರೂ ಹೇಳ್ತಿದ್ದಾರೆ ಮೆರಿಡಿಯನ್ ಕಾಲೇಜ್ ಅಂದರೆ ಫುಟ್ಬಾಲ್. ಇವತ್ತು ಕೂಡ ಇಲ್ಲಿ ಏನು ಮಾತಾಡೋದು ಹೇಳಿದ್ರು, ಫುಟ್ಬಾಲ್ ಟೀಮ್ ಚೆನ್ನಾಗಿದೆ. ಆ ಫುಟ್ಬಾಲ್ ಟೀಮ್ಗೆ ಕೂಡ ಇವತ್ತು ಮೆರಿಡಿಯನ್ ಕಾಲೇಜಲ್ಲಿ ಟೀಮ್ ಇರಬೇಕಂದ್ರೆ ಅದಕ್ಕೆ ಕಾರಣ ನಮ್ಮ ಖಲೀಲ್ ಮಾಸ್ಟರ್. ಯಾಕಂದರೆ ಕಾಸರಗೋಡಿನ ಹುಡುಗರೇ ಹೆಚ್ಚು ಆಡ್ತಾ ಇದ್ರು. ಆದ್ದರಿಂದ ಈ ವರ್ಷದಿಂದ ನಮ್ಮ ಕಬಡ್ಡಿ ಗರ್ಲ್ಸ್ ಬಾಯ್ಸ್ 2 ತಂಡ ಕೂಡ
ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ತುಂಬ ಸಂತೋಷ ಪಡ್ತಾ ಇದ್ದೀನಿ ಇವತ್ತೊಂದು ಈ ಒಂದು ಅವಕಾಶ ಕೊಟ್ಟಿದ್ದಾರೆ. Working as a Deputy Director of Physical Education, University College, Mangalore. Respected dignitaries on the dais and after the dais, teaching and non-teaching staff, Meridian College, as well as participants. Really, I am a surprise guest here. On behalf of the university, my junior colleague, Dr. Prasanna, has to be addressed. I has to be sitting the dais as a chief guest. In his absence, I got the opportunity. I am very much thankful to Dr. Joby sir, as well as convener, given me the opportunity to sit as a guest of honor. I don't want to spoil your time because we are running behind the schedule. I thought as per the schedule, 9 o'clock it has to start. Around about another 1.5 hour, we are event are going to be closed in this time, I thought. So I don't want to drag in the speech. Before the start of your event, I would like to say all the best for all the participants, and also on behalf of the university, I would like to congratulate Meridian College principal as well as staff members. They took the mega event and organizing this event in this college, that with the traditional. This traditional game itself, we knew it is not a competitive event. This is our former Vice Chancellor, Dr. Professor Bhairappa sir, he willing to start what is the behind the tradition means. Mangalore, what the Mangalore is having the tradition, it has to be uplift, it has to come to the throughout the state, they have to be see, they have to be find out what and all the traditions is there in a coastal area like that. That is the reason he introduced not only in South Canara, I mean in Udupi and Mangalore, including Markera also they have started. Because Markera also comes under our university. This was the intention behind this. So everybody, those who are participating in this event, enjoy yourself because it's a purely traditional. Don't make it yourself complicated. It's not having any hard and fast rule. What the convener made the rules, that is the final. Please enjoy yourself. All the best. Once again, I would like to congratulate our Joby sir as well as staff members, and also I am very thankful to the given the opportunity for me. Thank you, madam. University Mangalore South Zone convener, Mr. Rafi. University Observer, Dr. Keshav. Kumbla Academy Director, Khalil. Program Convener, Mr. Nitin. Physical Education Directors from the various colleges, members of the faculty and their students. At the outset, I thank you for accepting our invitation at a short notice and taking part in this Mangalore South Zone traditional sports day. As they rightly mentioned, every society have its own tradition, its own culture. When we organize these traditional sports, it may not probably give you a university or international or national certificates, but then these sports will remind you what are the traditional games that we had, and probably that will also connect you with the senior generation, your parents, what they used to play when they were young. We have few events, and all what you have seen today, or all what you are going to experience today, is the fruit of the hard work done by our convener, Mr. Nitin, and all the faculty members and the students here. It is not Joby responsible for it. It's the convener, all our faculty members and the students here. I could see them marking the track yesterday as late as 9 o'clock in the evening. I'm sure all of you will take part in the right spirit, and we will have a fun-filled day. With these few words, I once again thank all of you for accepting our invitation, and the guests especially for being present here today. Thank you so much.